ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ತ್ವಾ ಸರ್ವಾನ್ ಅಶೇಷತಃ ಮನಸೈವೇಂದ್ರಿಯ ಗ್ರಾಮಃ ವಿನಿಯಮ್ಯ ಸಮಂತತಃ. ನಾನು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅನ್ನುವಂತಹ ಹುಚ್ಚು ಸಂಕಲ್ಪಗಳು. ಲೌಕಿಕ ವ್ಯವಹಾರಗಳಲ್ಲಿ ನಾನು MBA ಮಾಡಿಬಿಡ್ತೀನಿ, ನಾನು ಲಾ ಮಾಡಿಬಿಡ್ತೇನೆ, ನಾನು ಪೊಲೀಸ್ ಆಗಿಬಿಡ್ತೇನೆ, IAS ಆಫೀಸರ್ ಆಗಿಬಿಡ್ತೇನೆ, ನಾನು ಫಾರಿನ್ಗೆ ಹೋಗಿ ಸೆಟ್ಲ್ ಆಗಿಬಿಡ್ತೇನೆ, ಈ ಕೆಲಸ ಇವತ್ತು ಬಿಟ್ಟು ಬಿಡ್ತೇನೆ, ಇಂತಹದ್ದೆಲ್ಲ ನಾನು BMW ಕಾರ್ ತೊಗೊಂಡ್ಬಿಡ್ತೇನೆ. ಇಂತಹ ಸಂಕಲ್ಪಗಳೆಲ್ಲದನ್ನು ನಮಗೆ ಬಂದಾಗಲೇ ನಾವು ಕಷ್ಟಗಳಿಗೆ ಒಳಗಾಗ್ಬೋದು. ಭಗವಂತ ನಮ್ಮ ಯೋಗ್ಯತೆ ಪ್ರಕಾರ ಮತ್ತು ನಮ್ಮ ಹಿಂದಿನ ಕರ್ಮದ ಪ್ರಕಾರ ಏನು ಕೊಡಬೇಕು ಅದನ್ನು ಕೊಟ್ಟಿಯೇ ಇರ್ತಾನೆ. ಎಷ್ಟು ಕೊಡಬೇಕು ಅದಕ್ಕಿಂತ ಹೆಚ್ಚಾಗಿಯೇ ಕೊಟ್ಟಿರ್ತಾನೆ. ಅದು ನಮಗೆ ಅರ್ಥವಾಗೋದೇ ಇಲ್ಲ. ಯಾರನ್ನೋ ನೋಡಿ ಏನನ್ನೋ ನೋಡಿ ಯಾರೋ ಒಂದು ಆಗ್ರಹಕ್ಕೆ ಅಥವಾ ಯಾರೋ ಒಂದು ನಮಗೇನೋ ಹೇಳಿಬಿಟ್ರು ಅನ್ನೋಂತಹ ಒಂದು ಸಿಟ್ಟಿನಿಂದ ಏನೇನೇನೋ ಸಂಕಲ್ಪಗಳನ್ನು ಮಾಡ್ಕೊಳ್ತಾ ಹೋಗ್ತೇವೆ. ಸಂಕಲ್ಪ ಮತ್ತು ಆರಂಭ ಇವುಗಳನ್ನೆಲ್ಲ ಲೌಕಿಕವಾಗಿ ಮಾಡಿಕೊಂಡು ಅದರಲ್ಲಿ ಸಿಲುಕಿ ಹಾಕಿಕೊಂಡು ಬಿಡ್ತೇವೆ. 25 ವರ್ಷದ ಒಂದು ಲೋನ್ ತೊಗೊಂಡ್ಬಿಡ್ತೇವೆ ಮನೆ ಮಾಡೋಕ್ಕೆ ಅಥವಾ ಒಂದು ಕಾರ್ ಅಂತ ಹೇಳಿ. 25 ವರ್ಷದ ತನಕ ನಾವೇ ಹೋಗಿ ಸಿಕ್ಕಾಕ್ಕೊಳ್ತಾ ಇದ್ದೇವೆ. ಈ ರೀತಿ ಯಾವ ಸಂಕಲ್ಪಗಳನ್ನು ಲೌಕಿಕವಾಗಿ ಮಾಡದೆ ಎಲ್ಲ ಕಾಮಗಳನ್ನು ಸಂಪೂರ್ಣವಾಗಿ ಹತೋಟಿಯಲ್ಲಿಟ್ಟುಕೊಂಡು ಯೋಗದಲ್ಲಿ ಯಾರು ಸಂಸಿದ್ಧನಾಗ್ತಾನೋ ಅವನಿಗೆ ಆಗುವಂತಹ ಲಾಭ ಮತ್ತು ಅವನಿಗೆ ಆಗುವಂತಹ ಭಗವಂತನ ಅನುಗ್ರಹಕ್ಕೆ ಮೇರೆಯೇ ಇರೋದಿಲ್ಲ. ಅವರಿಗೆ ಏನು ಬೇಕೋ ಅದರ 10ರಷ್ಟು 100ರಷ್ಟು ಭಗವಂತ ತಂದು ಕೊಟ್ಟೇ ಕೊಡ್ತಾನೆ. ಇಂದು ಶ್ರೀ ಪರಾಭವ ನಾಮ ಸಂವತ್ಸರೆ ಉತ್ತರಾಯಣ ವಸಂತ ಋತು ಚೈತ್ರ ಮಾಸೆ ಶುಕ್ಲ ಪಕ್ಷೆ. ಇದು 23ನೇ ತಾರೀಕು ಸೋಮವಾರ, ಪಂಚಮಿ ತಿಥಿ ಹಾಗೂ ಇಂದು ಕೃತಿಕಾ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಇಂದು ಎಲ್ಲರಿಗೂ ನನ್ನದೇ ನಡೆಯಬೇಕು ಅನ್ನುವಂತಹ ಒಂದು ಧೋರಣೆ ಇರುತ್ತೆ. ಮೇಷರಾಶಿಯವರಿಗೆ ನಿಮ್ಮ ಮನೆಯಲ್ಲಿ ಬೇರೆಯವರಿಂದ ಇವತ್ತು ನೀವು ಈ ಧೋರಣೆಯನ್ನು ನೋಡ್ತೀರಿ, ನಮ್ಮದೇ ನಡೆಯಬೇಕು ಅಂತ. ಬಿಟ್ಟು ಬಿಡಿ, ಏನೂ ಪರವಾಗಿಲ್ಲ, ಒಂದು ದಿನ ಅವರದ್ದು ನಡೆಸಿದರೆ ಯಾವ ರೀತಿಯ ತೊಂದರೆಯೂ ಆಗೋದಿಲ್ಲ. ವೃಷಭ ರಾಶಿಯವರಿಗೆ ಇಂದು ನನ್ನದೇ ನಡೆಯಬೇಕು ಅನ್ನುವಂತಹ ಧೋರಣೆ ಇರುತ್ತೆ. ಮೊದಲೇ ಕೃತಿಕಾ ನಕ್ಷತ್ರದವರಿಗೆ ಯಾವಾಗಲೂ ತಮ್ಮದೇ ನಡೀತಾ ಇರುತ್ತೆ. ಹಾಗಾದರೂ ಕೂಡ ಇವತ್ತಂತೂ ತಾವು ಹೇಳಿದ್ದೇ ಸರಿ ಅಂತ ಸಾಧಿಸೋಕ್ಕೆ ಹೊರಡ್ತಾರೆ. ಆದ್ದರಿಂದ ಯಾರ್ಯಾರು ವೃಷಭ ರಾಶಿಯವರು ಇದನ್ನು ನೋಡ್ತಾ ಇದ್ದೀರಿ, ಸ್ವಲ್ಪ ಇದನ್ನು ಅರ್ಥ ಮಾಡ್ಕೊಳ್ಳಿ. ಬೇರೆಯವರಿಗೆ ತೊಂದರೆ ಆಗಬಹುದು, ಅಥವಾ ನಿಮ್ಮ ಮನೆಯಲ್ಲಿ ವೃಷಭ ರಾಶಿಯವರು ಇದ್ದವರನ್ನ ಇದನ್ನು ನೀವು ನೋಡ್ತಾ ಇದ್ದರೆ ಅವರದ್ದು ನಡೆಯಲ್ಲಿ ಇವತ್ತೊಂದಿನ ಬಿಟ್ಟು ಬಿಡಿ, ಅವರನ್ನು ಜಗಳಗಳು ಬೇಡ. ಮಿಥುನ ರಾಶಿಯವರಿಗೆ ಇವತ್ತು ಸ್ವಲ್ಪ ಬಹಳನೇ ಕಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ನಿರ್ಧಾರಗಳು ಬೇಡ. ನಿಮ್ಮ ಪ್ರೀತಿ ಪಾತ್ರರಿಂದ ಇವತ್ತು ನಿಮಗೆ ಮನಸ್ಸಿಗೆ ನೋವಾಗಬಹುದು. ಕರ್ಕ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ, ಇಷ್ಟಾರ್ಥ ಸಿದ್ಧಿ ಮತ್ತು ಬಂಧು ಬಾಂಧವರಿಂದ ಮಿತ್ರರಿಂದ ಮನಸ್ಸಿಗೆ ನೆಮ್ಮದಿ. ಪ್ರೀತಿ ಪಾತ್ರರಿಂದ ಇವತ್ತು ಮನಸ್ಸಿಗೆ ಸ್ವಲ್ಪ ಕ್ಲೇಶ. ಸಿಂಹರಾಶಿಯವರಿಗೆ ಇವತ್ತು ಸಂಸಾರ ಮತ್ತು ಕಾರ್ಯಕ್ಷೇತ್ರದ ಜವಾಬ್ದಾರಿಗಳನ್ನು ಸಮತೋಲನ ಮಾಡೋದರಲ್ಲಿ ಕಷ್ಟವಾಗಬಹುದು. ಆದ್ದರಿಂದ ಜವಾಬ್ದಾರಿಗಳನ್ನು ಸರಿಯಾದ ರೀತಿಯಲ್ಲಿ ನೀವು ಭಾಗ ಮಾಡಿಕೊಳ್ಳೋದು ಒಳ್ಳೆಯದು. ಕನ್ಯಾ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಭಾಗ್ಯೋದಯವಾಗುತ್ತೆ, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಸಂಜೆಯ ಹೊತ್ತಿಗೆ ಬೆಳಗ್ಗೆಯಿಂದ ಸ್ವಲ್ಪ ಮನಸ್ಸಿಗೆ ಕ್ಲೇಶ ಇರುತ್ತೆ. ತುಲಾ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಮಧ್ಯಾಹ್ನದ ಸಂಜೆಯವರೆಗೂ ಕೂಡ ಮನಸ್ಸಿಗೆ ನೆಮ್ಮದಿಯ ಪ್ರಾಪ್ತಿ. ಸಂಜೆಯಾದ ತಕ್ಷಣ ಸ್ವಲ್ಪ ಕಷ್ಟಕರವಾದಂತಹ ದಿನವನ್ನು ನೀವು ನೋಡಬೇಕಾಗಿ ಬರಬಹುದು. ವೃಶ್ಚಿಕ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಎಲ್ಲ ರೀತಿಯಲ್ಲೂ ಮುನ್ನಡೆ ಪ್ರಾಪ್ತಿ. ಸಂಜೆಯ ಹೊತ್ತಿಗೆ ನಿಮ್ಮ ಪ್ರೀತಿ ಪಾತ್ರರೊಡನೆ ಸಲ್ಲಾಪ ಪ್ರಾಪ್ತಿ. ಧನುರಾಶಿಯವರಿಗೆ ಸಂಜೆಯವರೆಗೂ ನಾನಾ ರೀತಿಯ ತೊಂದರೆಗಳು ಕಾಡ್ತಾ ಇರಬಹುದು. ಸಂಜೆಯಾದ ನಂತರ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಶತ್ರುಗಳು ಹಿಮ್ಮೆಟ್ತಾರೆ. ಆರೋಗ್ಯದಲ್ಲಿ ಸುಧಾರಣೆ. ಮಕರ ರಾಶಿಯವರಿಗೆ ಇವತ್ತು ಮನೆಯ ಬಗ್ಗೆ ಮತ್ತು ಮನೆಯಲ್ಲಿ ಇರುವ ಎಲ್ಲರ ಬಗ್ಗೆಯೂ ಕೂಡ ನೀವು ಹಣಕಾಸಿನ ವಿಚಾರದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಅದನ್ನು ನೀವು ಬಹಳ ಯಶಸ್ವಿಯಾಗಿ ಮಾಡ್ತೀರಿ. ಕುಂಭರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮಾಧ್ಯಮದಲ್ಲಿರೋರಿಗಂತೂ ಬಹಳನೇ ಒಳ್ಳೆಯ ಪ್ರಶಂಸೆ ಪಡೆದುಕೊಳ್ಳುವಂತಹ ದಿವಸ ಇದಾಗಿರುತ್ತೆ. ಆತ್ಮವಿಶ್ವಾಸ ತುಂಬ ಚೆನ್ನಾಗಿದೆ. ಮೀನರಾಶಿಯವರಿಗೆ ನೆಮ್ಮದಿ ಪ್ರಾಪ್ತಿ. ಸಂಜೆಯಾದ ನಂತರ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಗೀತಾ ಶ್ಲೋಕಗಳ ಶ್ರವಣ, ಪಠನ, ಮನನ, ಲೇಖನ ಯಾವುದು ಒಂದನ್ನೂ ಕೂಡ ಮಾಡಿದರೂ ಜನ್ಮಾಂತರದ ಪಾಪನಾಶ. ಶುಭಮಸ್ತು. ಶ್ರೀಕೃಷ್ಣ ಜಯತೆ.